ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಕನ್ನಡ ವ್ಯಾಕರಣ ಭಾಗದಲ್ಲಿ ತತ್ಸಮ ತದ್ಭವ ಪದಗಳ ಬಗ್ಗೆ ತಿಳ್ಕೊಳ್ಳುವ. ಯಾವುದೇ ದೇಶದ ಭಾಷೆಯಾಗಲಿ ಅದು ತನ್ನ ಸುತ್ತಮುತ್ತಣ ಬೇರೆ ಬೇರೆ ಭಾಷೆಗಳ ಸಂಬಂಧವನ್ನು ಪಡೆಯುತ್ತಾ ಆಯಾಯ ಭಾಷೆಯ ಶಬ್ದಗಳನ್ನು ತನ್ನಲ್ಲಿ ಸೇರಿಸಿಕೊಂಡು ಬೆಳೆಯುತ್ತದೆ. ನಾವಾಡುವ ಕನ್ನಡ ಭಾಷೆಯಲ್ಲೂ ಈ ತತ್ವಕ್ಕನುಗುಣವಾಗಿ ಅನೇಕ ಶಬ್ದಗಳು ಸೇರಿವೆ. ಅಚ್ಚ ಕನ್ನಡ ಶಬ್ದಗಳನ್ನು ದೇಶ ಶಬ್ದಗಳೆಂದು, ಬೇರೆ ಭಾಷೆಯಿಂದ ಬಂದ ಶಬ್ದಗಳನ್ನು ಅನ್ಯ ದೇಶ ಭಾಷೆಗಳೆಂದು ಕರೆಯಲಾಗುತ್ತದೆ. ಪ್ರಾಚೀನ ಕಾಲದಲ್ಲಿ ಕನ್ನಡ ಭಾಷೆಯು ಸಂಸ್ಕೃತ ಭಾಷೆಯ ಸಂಪರ್ಕದಲ್ಲಿದ್ದುದರಿಂದ ಅದರ ಪ್ರಭಾವಕ್ಕೆ ಒಳಗಾಗಿ ಹಲವಾರು ಸಂಸ್ಕೃತ ಪದಗಳು ಕನ್ನಡದ ಉಡುಪನ್ನು ಧರಿಸಿ ಕನ್ನಡ ಭಾಷೆಯಲ್ಲಿ ಬೆರೆತಿದೆ. ಈ ಶಬ್ದಗಳು ಅನ್ಯ ಭಾಷೆಯ ಶಬ್ದಗಳೆನಿಸಿದರೂ ಕನ್ನಡದಲ್ಲಿ ಸಹಜವಾಗಿ ವಿಪುಲವಾಗಿ ಬೆರೆತಿವೆ. ಅವುಗಳನ್ನು ತತ್ಸಮ ತದ್ಭವ ಶಬ್ದಗಳೆಂದು ಸ್ಥೂಲವಾಗಿ ವಿಂಗಡಿಸಬಹುದು. ತತ್ಸಮಗಳು ಸಂಸ್ಕೃತದ ಕೆಲವು ಶಬ್ದಗಳನ್ನು ಅದರ ಮೂಲ ರೂಪದಲ್ಲಿಯೇ ಕನ್ನಡಕ್ಕೆ ಸ್ವೀಕರಿಸಿದರೆ ತತ್ಸಮವೆಂದು ಕರೆಯುತ್ತೇವೆ. ಒಟ್ಟಾರೆ ಯಾವುದೇ ಭಾಷೆಯ ಶಬ್ದಗಳಾಗಲಿ ವಿಕಾರ ಹೊಂದದೆ ನೇರವಾಗಿ ಕನ್ನಡದಲ್ಲಿ ಬಂದು ಸೇರುವ ಶಬ್ದಗಳಿಗೆ ತತ್ಸಮಗಳೆನ್ನಬಹುದು. ತತ್ ಎಂದರೆ ಅದಕ್ಕೆ ಸಮ ಎಂದರೆ ಸಮಾನವಾದುದು ಎಂದರ್ಥ. ಉದಾಹರಣೆಗೆ ಭಾಷೆ, ಚಂದ್ರ, ಹರ್ಷ, ಅಗ್ನಿ, ಆರ್ಯ ಇತ್ಯಾದಿಗಳು. ತದ್ಭವಗಳು ಸಂಸ್ಕೃತದ ಕೆಲವು ಶಬ್ದಗಳನ್ನು ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಕನ್ನಡದಲ್ಲಿ ಬಳಕೆಯಾದರೆ ಅದನ್ನು ತದ್ಭವಗಳೆಂದು ಕರೆಯುತ್ತೇವೆ. ಸಂಸ್ಕೃತ ಭಾಷೆಯಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಅಥವಾ ಪೂರ್ಣ ವ್ಯತ್ಯಾಸಗಳನ್ನೊಳಗೊಂಡ ಬಳಕೆಯಾದರೆ ಅವುಗಳನ್ನು ತದ್ಭವಗಳೆಂದು ಕರೆಯುತ್ತೇವೆ. ತತ್ ಎಂದರೆ ಅದರಿಂದ, ಭವ ಎಂದರೆ ಹುಟ್ಟಿದ್ದು ಎಂದರ್ಥ. ಚಂದಿರ, ಹರುಷ, ಅಜ್ಜ, ಭಾಷೆ ಈ ತದ್ಭವದಲ್ಲಿ ನಮಗೆ ಸರಿಯಾದ ಅರ್ಥವನ್ನು ಅದರಲ್ಲಿ ಕೊಡುವಂಥದ್ದಾಗಿರ್ತದೆ. ಇಲ್ಲಿ ನೋಡಿ ಉದಾಹರಣೆಗಳು. ತತ್ಸಮ ಮತ್ತು ತದ್ಭವ. ತತ್ಸಮ ಅಕ್ಷರ ಅಂತ ಇದ್ದರೆ ತದ್ಭವ ಅಕ್ಕರ. ಆರ್ಯ ಎನ್ನುವಂಥದ್ದು ಅಜ್ಜ, ಕೀರ್ತಿ ಎನ್ನುವಂಥದ್ದು ಕೀರುತಿ, ಪ್ರಾಣ ಎನ್ನುವಂಥದ್ದು ತತ್ಸಮ ನೇರವಾಗಿ ಅಲ್ಲಿ ಕಾಣ್ತದೆ ನೋಡಿ, ನೇರವಾಗಿ ಅದರ ಪುಸ್ತಕ ಅಂತ ನೇರವಾಗಿ ಇದೆ. ಅದರ ತದ್ಭವ ರೂಪ ಬಂದಾಗ ಅದು ಹೊತ್ತಾಗಿಯೇ ಅಂತ ಆಗುವಂಥದ್ದು. ತತ್ಸಮದಲ್ಲಿ ಅಕ್ಷರಗಳು ಪದಗಳು ನೇರವಾಗಿ ನಮಗೆ ಗೊತ್ತಾಗುವಂಥದ್ದು. ಸ್ವರ್ಗ ಅದು ತತ್ಸಮ, ಸ್ವರ್ಗ ಅದನ್ನೇ ತದ್ಭವವಾಗಿ ಬಂದಾಗ ಸಗ್ಗ ಎನ್ನುವಂತಹ ಪದಕ್ಕೆ ಅದು ಹೋಗುವಂಥದ್ದು. ರಾಕ್ಷಸ, ರಕ್ಕಸ ಈ ರೀತಿಯಾಗಿ ನೋಡಿ. ವೀರ ಬೀರ, ಸ್ನೇಹ ನೇಹ, ಶೃಂಗಾರ ಸಿಂಗಾರ, ಭೂಮಿ ಭುವಿ, ಜನ್ಮ ಜನುಮ, ಮಾಲಾ ಮಾಲೆ, ಅಟವಿ ಅಡವಿ ಈ ರೀತಿಯಾಗಿ ತತ್ಸಮದಿಂದ ತದ್ಭವಕ್ಕೆ ಬಂದಾಗ ಅದರ ನೇರ ನುಡಿಗಳು ಬದಲಾವಣೆ ಆಗ್ತದೆ. ಇದರಲ್ಲಿ ತುಂಬಾ ಉದಾಹರಣೆ ಇದೆ, ನೀವು ಇದನ್ನೆಲ್ಲ ಕೂಡ ನೋಡ್ತಾ ಹೋಗ್ಬೋದು. ಇನ್ನು ಇದರಲ್ಲಿ ನಾವು ನೋಡುವಂಥದ್ದು ಕನ್ನಡ ಭಾಷೆಯನ್ನು ಸ್ವೀಕರಿಸುವಂಥ ಅಥವಾ ಕನ್ನಡ ಭಾಷೆ ಬಂದಂಥದ್ದು ಯಾವ್ಯಾವ ಭಾಷೆಗಳು ಯಾವ್ಯಾವ ದೇಶದಿಂದ ಬಂದಿದೆ ಎನ್ನುವಂಥದ್ದನ್ನು. ಪಾರ್ಸಿ ಭಾಷೆಯಿಂದ ಬಂದ ಪದಗಳು ಗೋರಿ, ಗುಲಾಮ, ಕಮಾನು, ಅಬ್ಕಾರಿ, ದವಾಖಾನೆ ಅದು ಫಾರಸಿ ಭಾಷೆಯಿಂದ ಬಂದ ಪದಗಳು. ಅರಬ್ಬಿ ಭಾಷೆಯಿಂದ ಬಂದ ಪದಗಳು ಅರಬ್ಬಿ, ಅಫೀಮು, ಊದುಬತ್ತಿ, ದಾವೆ, ಮುಕದ್ದಮೆ, ಮಣ, ತಬಲ, ಧಿಮಾಕು ಇದೆಲ್ಲ ಅರಬ್ಬಿ ಭಾಷೆಯಿಂದ. ಹಿಂದೂಸ್ತಾನಿ ಭಾಷೆಯಲ್ಲಿ ದವಾಖಾನೆ, ಕಾಗದ, ಬಂದೂಕು, ಹುಜೂರು, ಕಾಮದ್, ರೂಪಾಯಿ, ರಜೆ, ಬಂಗಲೆ, ತರಕಾರಿ, ಟಪಾಲು ಇದೆಲ್ಲ ಹಿಂದೂಸ್ತಾನಿ ಪದ. ಪೋರ್ಚುಗೀಸ್ ಪದ ಅಂತ ಬಂದಾಗ ಮೇಜು, ಆಸ್ಪತ್ರೆ, ಬಟಾಣಿ, ಅಲಮಾರ, ಇಸ್ತ್ರಿ, ಮೇಸ್ತ್ರಿ, ಪಿಸ್ತೂಲು ಇದೆಲ್ಲ ಪೋರ್ಚುಗೀಸ್ ಪದ. ಗ್ರೀಕ್ ರೋಮನ್ ಭಾಷೆಯಿಂದ ಬಂದ ಪದಗಳು ದೀನರ, ದ್ರಮ್ಮ, ಕಾಸು, ಗದ್ಯಾಣ ಅದೆಲ್ಲ ಗ್ರೀಕ್ ಭಾಷೆಯಿಂದ ಬಂದಿರುವಂತಹ ಪದಗಳಾಗಿದೆ. ಇನ್ನು ಬರುವಂಥದ್ದು ನಾನಾರ್ಥ ಪದಗಳು. ಒಂದು ಪದಕ್ಕೆ ಹಲವಾರು ಅರ್ಥಗಳಿದೆ, ಅದನ್ನು ಕೊಟ್ಟಿದ್ದಾರೆ ನೋಡಿ. ತುಂಬಾ ಉದಾಹರಣೆ ಇರೋದರಿಂದ ನೀವು ಇದನ್ನು ನೋಡ್ತಾ ಹೋಗಿ. ಇದನ್ನು ಎಲ್ಲವನ್ನು ಕೂಡ ಹೇಳ್ತಾ ಹೋದರೆ ತುಂಬಾ ಕೊಟ್ಟಿದ್ದಾರೆ ನೋಡಿ. ಈ ಪುಟದಲ್ಲಿ ಕೂಡ ಹಾಗೆ ನಾನಾರ್ಥಗಳು, ತುಂಬಾ ನಾನಾರ್ಥಗಳಿದೆ. ಸಮಾನಾರ್ಥ ಪದಗಳು ಕೂಡ ಹಾಗೆ. ಸಮಾನಾರ್ಥ ಪದಗಳಲ್ಲೂ ಕೂಡ ಅದೇ ರೀತಿ 2-3 ಅರ್ಥಗಳು ಕೊಡುವಂಥದ್ದು. ಕಡಲು, ಸಮುದ್ರ, ಶರದಿ, ಜಲದಿ,
ಕಣ್ಣು, ನೇತ್ರ, ನಯನ, ಅಕ್ಷಿ, ಲೋಚನ, ಹೆಣ್ಣು, ಸ್ತ್ರೀ, ವನಿತೆ, ಲಲನೆ, ಮಹಿಳೆ, ತಾಯಿ, ಜನನಿ, ಅಮ್ಮ, ಮಾತೃ. ಈ ರೀತಿಯಾಗಿ ಒಂದು ಅರ್ಥಕ್ಕೆ ಹಲವಾರು ಅರ್ಥಗಳಿರುವಂಥದ್ದೇ ನಾನಾರ್ಥ ಮತ್ತು ಸಮಾನಾರ್ಥ. ಸಮಾನಾರ್ಥದಲ್ಲಿ ಸಮಾನವಾದ ಅರ್ಥವನ್ನು ಕೂಡ ಅಲ್ಲಿ ಕಾಣ್ತದೆ. ನುಡಿಗಟ್ಟುಗಳು ಅಂದ್ರೇನು? ನುಡಿಗಟ್ಟುಗಳು ಎಂಬ ಪದಗಳು ವಿಚಾರ ಮತ್ತು ಭಾವನೆಗಳ ಅಭಿವ್ಯಕ್ತಿಯಲ್ಲಿ ನುಡಿಗಟ್ಟುಗಳು ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಇವುಗಳಿಂದ ಭಾಷೆ ಸಮೃದ್ಧವಾಗುತ್ತದೆ, ಸಶಕ್ತವಾಗುತ್ತದೆ. ನುಡಿಗಟ್ಟನ್ನು ಮತ್ತೊಂದು ಭಾಷೆಗೆ ಭಾಷಾಂತರಿಸಲಾಗುವುದಿಲ್ಲ, ಯಾಕಂದರೆ ಇದಕ್ಕೆ ಶಬ್ದಶಃ ಅರ್ಥವಿರುವುದಿಲ್ಲ. ಎರಡು ಬೇರೆ ಬೇರೆ ನುಡಿಗಳಿಂದ ರೂಪಿತವಾದ ವಿಶಿಷ್ಟ ಅರ್ಥ ಕೊಡುವ ಶಬ್ದ ಸಮೂಹವನ್ನು ನುಡಿಗಟ್ಟುಗಳು ಎನ್ನುವರು. ಈ ನುಡಿಗಟ್ಟು ಸಾಮಾನ್ಯವಾಗಿ ಮನುಷ್ಯನ ಅಂಗ ಉಪಾಂಗಗಳ ಕ್ರಿಯೆ ಪ್ರಕ್ರಿಯೆಗಳನ್ನು ಒಳಗೊಂಡು ರೂಪಿತವಾಗಿರುತ್ತದೆ. ನುಡಿಗಟ್ಟುಗಳಲ್ಲಿ ತಲೆದೂಗು ಎನ್ನುವಂಥದ್ದು ಮೆಚ್ಚಿಕೊಳ್ಳುವುದು. ತಲೆದೂಗು ಮೆಚ್ಚಿಕೊಳ್ಳುವುದು. ರಾಮಬಾಣ, ಹುಸಿಯಾದ, ಹಿತ್ತಾಳೆ ಕಿವಿ ಅಂತ ಹೇಳೋದು ಕೇಳಿರ್ಬೋದು. ಚಾಡಿ ಮಾತು ಹೇಳುವುದು, ಕಾಲಿಗೆ ಬುದ್ಧಿ ಹೇಳು, ಪಲಾಯನ ಮಾಡು, ಕೈ ಚಳಕ, ಮೋಸ, ಬೆನ್ನಿಗೆ ಚೂರಿ ಹಾಕು, ದ್ರೋಹ ಮಾಡುವುದು, ಮೈ ತಣ್ಣಗಾಗು, ಶಕ್ತಿಹೀನನಾಗು. ಈ ರೀತಿಯಾಗಿ ಪದಗಳು ಬರ್ತವೆ ನೋಡಿ. ಅನೇಕ ಪದಗಳಿದ್ರಲ್ಲಿದೆ. ಉದಾಹರಣೆಗಳು, ಸಾಕಷ್ಟು ಉದಾಹರಣೆಗಳಿದೆ. ಅರ್ಥ ವ್ಯತ್ಯಾಸ. ಕನ್ನಡ ಭಾಷೆಯಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣಗಳಂತಹ ಸಣ್ಣ ಪುಟ್ಟ ವ್ಯತ್ಯಾಸಗಳು ಪದಗಳ ಅರ್ಥ ಬದಲಾವಣೆ ಹೇಗಾಗುತ್ತದೆ ಎಂಬುದನ್ನು ಒಂದೆರಡು ಉದಾಹರಣೆಗಳೊಂದಿಗೆ ನೋಡ್ಬೋದು. ಬಾನು ಅಂದರೆ ಆಕಾಶ, ಭಾನು ಅಂದರೆ ಸೂರ್ಯ. ಪ್ರಧಾನ ಅಂದರೆ ಕೊಡುವುದು, ಪ್ರಧಾನ ಅಂದರೆ ಪ್ರಾಮುಖ್ಯತೆ. ಈ ರೀತಿಯಾಗಿ ಎರಡು ಬೇರೆ ಬೇರೆ ಅರ್ಥಗಳೆಲ್ಲ ಅದರಲ್ಲಿ ಕೊಡುವಂಥದ್ದು ಅರ್ಥ ವ್ಯತ್ಯಾಸಗಳು ಆಗಿರುವಂಥದ್ದು. ಇನ್ನು ವಿರುದ್ಧ ಪದಗಳು ನೋಡಿ. ಬೇರೆ ಬೇರೆ ವಿರುದ್ಧ ಪದಗಳು ಕೂಡ ಇದರಲ್ಲಿದೆ. ಸಾಕಷ್ಟು ವಿರುದ್ಧ ಪದಗಳನ್ನು ಕೊಟ್ಟಿದ್ದಾರೆ. ಇನ್ನು ಬರುವಂಥದ್ದು ಗಾದೆ. ಮುಂದಿನ ವಿಡಿಯೋದಲ್ಲಿ ನಾವು ಗಾದೆಗಳನ್ನೆಲ್ಲ ತಿಳ್ಕೊಳ್ಳುವ ಸ್ನೇಹಿತರೆ. ಧನ್ಯವಾದಗಳು.